ನಾನು ಬೇಕಿದ್ರೆ ಕಂಚಲಕಾಯಿ ತುಂಡ್ಕೊಂಡು ಇರ್ತೀನಿ, ಅವರು ಚಿಕನ್ ಮಟನ್ ಎಲ್ಲ ತಿನ್ಲಿ ಬಿಗ್ ಬಾಸ್. ಆದ್ರೆ ಬಟಾಟಾ ಫ್ರೈ ನನಗೆ ಕೊಡಬೇಕು. ಅಮ್ಮ ಆಗಿಲ್ಲೇ ಖುಷು ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಜನ ಹಾಕೊಂಡಿರ್ತಾರೆ ಅಂದ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹೋಗ್ಬಿಡ್ತೀನಿ. ಟೆನ್ಷನ್ ಮಾಡಬೇಡಿ, ಟೆನ್ಷನ್ ಕದ್ರಬೇಡ, ಬಂದು ಹೋಗತ್ತಾಗೆ. ಎಕ್ಸಾಂಪಲ್, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ವೈಸ್ ಪ್ರೆಸಿಡೆಂಟ್ ಆಗ್ತೀರಾ, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ಕ್ಯಾಪ್ಟನ್ ಹಾಗೆ ಸುಮ್ಮನೆ ಹೊಂಟೋಗು, ನಾನು ಕ್ಯಾಪ್ಟನ್ ಹಾಗು ಸುಮ್ಮನೆ ಹೊಂಟೋಗು. ಈಗಲೇ ಟೆನ್ಷನ್ ಅಲ್ಲ ಅವನೇ. ಗಿಲ್ಲಿ ನಂಗೆ ಗಿಲ್ಲಿ ಮತ್ತೆ ರಘು ಸರ್ ಕೂತ್ಕೊಬೇಕೀಗ. ನಾನು ವೈಟ್ ಸರಿ ವೈಟ್ ಆಗ್ತಿಲ್ಲ, ಗೋಲ್ಡ್ ಹೋಗೋಣ ಅಂದಾಗ ಯಾಕೆ ಮತ್ತೆ ಅಲ್ಲೇ ಬಂದೆ. ಕೂತ್ಕೋ, ನಿನಗೆ ಕ್ಲಾರಿಟಿ ಯಾವ ಕೆಲಸ ಹೇಳ್ಬೇಕು. ಸುಂದರ ಆಯ್ತು, ಕ್ಲೀನ್ ಮಾಡ್ತೇನೆ ಸುಂದರಣ ಆಯ್ತು. ಲುಕ್ ಏನ್ ಕೊಡ್ಬೇಡ. ಹೇಳು, ಅವೇನು ವೈಸ್ ಕ್ಯಾಪ್ಟನ್? ನಾನ್ ತಾನೆ ವೈಸ್ ಕ್ಯಾಪ್ಟನ್ ಇರ್ಬೇಕು. 1 4 15 16 17 ಇನ್ನೊಂದೆಲ್ಲಪ್ಪ ಅಲ್ಲಿ ಸೋಫಾ ಸೆಟ್ ಮೇಲೆ ನೋಡಿ. ಇನ್ನೊಂದು ನೀನ್ ಅದನ್ನೆಲ್ಲ ನೋಡ್ಬೇಡ, ಎಲ್ಲಿ ಕವ್ರೆ ಏನು ಅಂತ. ನಮ್ಮ ಎದಕ್ಕೆ ಬಂದು ಬಂದು ಸಾಲದೆ ಈ ನನ್ನ ತಾಯಿಯ ಭುವನೇಶ್ವರ ತಾಯಿಯ ಎಷ್ಟು ಸಾರಿ ನೋಡಿದರು ನನ್ನ ಆಸೆ ತೀರದೆ. ಸಾಲದೆ ಸಾಲದೆ ಎಲ್ಲರೂ ರಿವೈಂಡ್, ಎಲ್ಲರೂ ಫಾಸ್ಟ್ ರಿವೈಂಡ್. hayat şaşırtır hep zaten, ben gittim ben giderken. ಈಗ ನೀನ್ ಹ್ಯಾಂಕರಿಂಗ್ ಎಲ್ಲ ಮುಂದುವರೆದಿದ್ಯಾ ಇಲ್ಲ ಬೇರೆ ಕೆಲಸ ಮಾಡ್ತಿದ್ಯಾ? ನಾನು ಹೀರೋಯಿನ್ ಆಗಿದ್ದೀನಿ ಇವಾಗ. ಯಾರು ನೋಡೋರು ಅದೇನ್ ಕಥೆಯೋ. ರಕ್ಷಿತಾ ಉಲ್ಟಾ ಮೇಡಮ್ ಏನಂದ ಗೊತ್ತಾ ಇವನು? ಫುಲ್ ಕಂಪ್ಲೀಟ್ ಹೇಳ್ತೀನಿ ಕೇಳಿ. ಹೇಳಿ ಅಣ್ಣ, ಹೇಳಿ ಚಂದ. ಅಶ್ವಿನಿ ಮೇಡಮ್ ಅವರು ಬಂದಿದ್ದಾಗ ಪ್ರತಿದಿನ ಸ್ನಾನ ಮಾಡೋರು, ಪ್ರತಿದಿನ ಮೇಕಪ್ ಮಾಡ್ಕೊಳ್ಳೋರು, ಪ್ರತಿದಿನ ಹೊಸ ಬಟ್ಟೆ ಚೇಂಜ್ ಮಾಡೋರು. ಈಗ ನಮ್ಮ ಮಗನ ತೊಳಿದಂಗೆ ಸತ್ಯ ಮೇಡಮ್ ನೋಡು, ಬಟ್ಟೆನೂ ಚೇಂಜ್ ಮಾಡಿಲ್ಲ, ತಲೆನೂ ಬಾಜಿಲ್ಲ, ಬಕರು ತೊಳೆದಿಲ್ಲ, ಅಲ್ಲೂ ಉಜ್ಜಿಲ್ಲ, ಮೊಟ್ಟೆ ಹಣ್ಣು ಪೈಸ ಎಲ್ಲ ಕುಡಿತಾರಲ್ಲ. ಎದ್ದು ಬರ್ಬೇಕಾದ್ರೂ ಹಿಂಗೆ ಬರೋರು. ಈಗ ನೆನ್ನೆ ಬಂದ್ಬಿಟ್ಟು ರಘುವಣೆ ಕರೀತಾವ್ರೆ. ಇವ್ರು ಲಾಸ್ಟ್ ಯಾರು ತರಕಾರಿ ಅವ್ರ ಬಂದ್ರ
ನುಗ್ಗೆಕಾಯಿ ಈರುಳ್ಳಿ ಬರ್ರಿ ಬರ್ರಿ ಬರ್ರಿ. ನನಗೆ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟು ನೀನ್ ಗುಡುಗುಡು ಅಂತ ಓಡ್ ಬಂದಲ್ಲ, ಹಂಗೆಲ್ಲ ಬಿಲ್ಡಪ್ ಕೊಡಕ್ ನಂಗೆ ಇಷ್ಟ ಇರ್ಲಿಲ್ಲ. ಯಾರ ಬರ್ತಾರೆ ಎಲ್ಲ ಅವಣ್ಣ ಬಂದದ್ಕು ಬೇಕಪ್ಪ ಅನ್ಕ ಬಂದಿವ್ರು. ಟೊಮೊಟೊ ಈರುಳ್ಳಿ ಆಲೂಗಡ್ಡೆ ನುಗ್ಗೆಕಾಯಿ ಬರೀ ಬನ್ನಿ. ಇನ್ ಯಾವ್ದ್ರಲ್ಲೂ ಇಲ್ಲ. ಒಂಚೂರು ಪೇಸಪ್ಪ ಈ ಸಾವನ್ನೇ ಗೆದ್ದು ಬಂದಿರ್ತಾರ ಗೊತ್ತಾ ಹುಟ್ಟಬೇಕಾದ್ರೇನೆ, ಅವರೆಲ್ಲ ಮಾಸ್ಟರ್ ಪೀಸ್ಗಳು, ಚಿರಂಜೀವಿಗಳು. ನೀನೇ ನಾನ್ ಎಷ್ಟು ಆಕ್ಸಿಡೆಂಟ್ ಗೊತ್ತೇನೆ, ಮರದ ತೆಂಗಿನ ಮರದಿಂದ ಬಿದ್ಬಿಟ್ಟು ಸತಾಯ್ತಾನೆ ಅನ್ಬಿಟ್ಟು ಬಾಯಿ ನೀರೆಲ್ಲ ಕುಡಿಸ್ಬಿಟ್ಟಿದ್ರು ನನಗೆ. ನನಗೂ ಸೂಲೆಲ್ಲ ಹೋಗ್ಬಿಟ್ಟಿತ್ತು, ಈ ತರ ಆಗ್ಬಿಡ್ತು ನನಗೂ. ಇಲ್ಲಿ ಯಾರು ಹಿಂಗ್ ಬೆನ್ನು ಗುದ್ದುದ್ರೆ ಸಿಗಾಕಬಿಡ್ತದೆ ಗೊತ್ತಾ ಸೂಲು, ಹಂಗ ಆಗ್ಬಿಟ್ಟಿತ್ತು. ಅದ್ ಬಿದ್ದೇಟ್ಗೆ ಕೆಳಗಡೆ ಕಲ್ ಸಿಗಾಕಬಿಟ್ಟು. ಇವಾಗ ಏನ್ ಪ್ರಾಬ್ಲಮ್ ಇಲ್ವಾ? ಏನಿಲ್ಲಪ್ಪ, ಅದಕ್ಕೆ ನೆಟ್ಟ ಕೂತ್ಕೊಳ್ಳಲ್ಲ ನೀನು. ಅದೆಲ್ಲ ಕಣಿರಾಮದ ಸುಮ್ನೆ ಪಾಯಿಂಟ್ ಕರೆಕ್ಟ್. ಎಲ್ಲಿಂದ ಎಲ್ಲಿಗ್ ಬಂದೆ? ಹಂಗಾರ ಮೂಳೆ ಡಿಸ್ಲೊಕೇಟ್ ಆಗ್ಬಿಟ್ಟಿದ್ದ. ನೀನೇ ಕೂತ್ಕೋದಿಲ್ಲ ನೀನು? ಏನಾರು ಮನೆ ನಿಮ್ಮವ್ವ ತೆಂಗಿನ ಮರದಿಂದ ಫಸ್ಟ್ ಫ್ಲೋರ್ ಇಂದ ಎಷ್ಟು ಬಿಟ್ಟಿದ್ರೆ ಕೆಳಕ್ಕೆ ಅಳುತ್ತಾ ಇದ್ದ ಅಂದ್ಬಿಟ್ಟು ಅವರು ಆಂಟಿ ಫಸ್ಟ್ ಫ್ಲೋರ್ ಇಂದ ಬೀಳಿಸ್ಬಿಟ್ಟಿದ್ರು ಕೆಳಗಡೆಗೆ. ಯಾವ ವಯಸ್ಸಲ್ಲಿ? ಚಿಕ್ಕವಳಿದ್ದಾಗ. ಏನೇ ಫಸ್ಟ್ ಫ್ಲೋರ್ ಇರ್ಬಿಟ್ಟು ಹೆಂಗೆ ಬದುಕ್ತೆ? ಹಂಗಾರೆ ನೀನ್ ನಿಜವಾಗ್ಲೂ ಪಾರ್ತಿ ನಮ್ಗೆ ಇಡ್ಬೇಕು ಬಿಡು, ಕಿತ್ರು ಉಡ್ತಾ ಇರ್ತೀಯ. ಮನೇಲಿ ಇಷ್ಟ ದಿನ 25 ಜನ ನೋಡ್ದೆ, ಇಂಥ ಕಿತಾಪತಿ ಅಂತ ನಾನು ಎಲ್ಲೂ ನೋಡಿಲ್ಲ. ಏನು ಬೇಡ, ಇದಕ್ಕೆ ಇಷ್ಟ ಹತ್ತಿದೆ ಮುಗಿತ್ತು. ನಾನು ವೀಕ್ ಮೈಂಡೆಡ್ ಅಲ್ಲ, ನಾನು ಸ್ಟ್ರಾಂಗ್ ಮೈಂಡೆಡ್. ಎಲ್ಲೆಲ್ಲಿಗೂ ಹೊಂಟೋಗ್ತೇನೆ. ಸುಮ್ಮನೆ ಟೀ ಕೊಟ್ಟು ಬರ್ತೀನಿ, ನನಗೆ ಬೇಜಾರಾದಾಗ ಟೀ ಕೊಡ್ತೀನಿ. ನಾನು ಇದ್ ಮಾಡಲ್ಲ, ಕಿಲಿ ಅನ್ಬೇಕು ಮನೆ ಯಾವಾಗ್ಲೂ. ನನಗೆ ಸೈಲೆಂಟ್ ಆಗಿರ್ಬಾರ್ದು, ಗೊತ್ತಾಗೋಯ್ತು ನನಗೆ ಎಲ್ಲಿ ಟೀ ಕೊಡ್ಬೇಕು. ಕೊಡ್ಸು ಟೈಮ್ ಇಲ್ಲ, ಕೊಡ್ಸು ಗೊಂಡೆ ಜಡೆ ಸ್ವಲ್ಪ. ಈಗ ನೀನ್ ಸೌಟು ನಿನ್ ಪಾಲಂದಿ ಎತ್ತಿಟ್ರು ತಾನೆ, ಅದೇ ಹಿಂಗ ಮಂತ ತಿರ್ಗನ ಮಾಡ್ಕೊ ತಿಂತೀನಿ, ಅದ ಆಮೇಲೆ ತಿಂತೀನಿ ಅಂದೆ. ತಪ್ಪು, ನೀನ್ ಅಲ್ಲಿ ಮಲ್ಕೊಂಡಿದ್ಯಲ್ಲ, ಮಲ್ಕೋ. ಏನಕ್ಕೆ ನಿನಗೆ ಟೆನ್ಷನ್? ನಿನಗೆ ನಿಂದು ಅಂತ ಒಂದು ಇದೆ ಇಲ್ವಾ? ಯಾರಾದ್ರೂ ಮೇಲೆ ಜಿಗಣೆ ತರ ಕಚ್ಚಿ ಅವರಿಂದನೇ ನಿನಗೆ ಕೊಟ್ಟಿದ್ದ. ಯಾಕೆ ಸುಕ್ರಲ್ಲ ಉತ್ಸಾಹ ತಪ್ಪಿ ಅಂತೇಳಿ ಯಾಕೆ? ನಾನೇನ್ ಮಾತಾಡೇ ಇಲ್ಲ. ಮಾಡ್ಕೊ ಬರಂಗಿಲ್ಲ, ನೀನ್ ಸುತ್ತಿಗೆ ನಾನು ಬರಲ್ಲ ಅಷ್ಟೇ. ಸುಮ್ಮನಂತೆ ಇಲ್ಲ, ಇದು ಲಾಸ್ಟ್ ವಾರ್ನಿಂಗ್ ಇಲ್ಲ. ಲಾಸ್ಟ್ ವಾರ್ನಿಂಗ್ ಅಂತ ಇದೀನಿ, ನಾನು ಸುತ್ತಿಗೆ ಬರ್ಬೇಡ ಅಷ್ಟೇ. نصيحة لشخصيتي. يروح القلب. ತುಂಬಾ ಹೇಳ್ಬೇಡ್ವು. ಕಡಿಮೆ ಆಗ್ಬಿಟ್ಟಿದೆ ನಿಂದು ರಘು. ಹೌದು, ಸೂ ಬೀಚ್ ಹಾಕ್ಬಿಟ್ಟು ಬಂದಲ್ಲ ಅದಕ್ಕೆ. ನಾನು ರಘು ನಾನು ಇನ್ನು ಕೋಪ ಮಾಡ್ಕೊಳ್ಳೋದನ್ನ ಬಿಡ್ತೀನಪ್ಪ ಗಿಲ್ಲಿ ಮೇಲೆ. ಕುಕ್ಕರ್ ತಗೋವಾಗ ಹೊಡಿದು, ಆಮೇಲೆ ನಿನ್ನ ಬೇರೆ ದೇಶಕ್ಕೆ ಕರ್ಕೋಗ್ಬಿಟ್ಟು ಪಾಸ್ಪೋರ್ಟ್ನೆಲ್ಲ ಹೊಡೆದಾಕ್ಬಿಟ್ಟು ನೀನ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳೋದು, ಈ ತರ ಎದುರಿಸೋದ್ನೆಲ್ಲ ಬಿಟ್ಬಿಡ್ತೀನಪ್ಪ. ಯಾಕಂದ್ರೆ ಪಾಪ ಗಿಲ್ಲಿ ನನ್ನ ಒಬ್ಬ ಪ್ರಾಣ ಸ್ನೇಹಿತ, ಅದು ಅವನಿಗೂ ಗೊತ್ತು ನನಗೂ ಗೊತ್ತು. ಗಿಲ್ಲಿ ನೀನ್ ಯಾವತ್ತೂ ನಾನು ಎದುರಿಸಲ್ಲ. ಆಮೇಲೆ ಅವನ ಪಕ್ಕದಲ್ಲಿ ಮಲಗಿಸ್ಕೊಂಡು ತೊಡೆ ಮೇಲೆ ಬಂದು ಮಲಗಿಸ್ಕೊತೀನಿ. ನಾನೇ ಬಾಬಾ ತೊಡೆ ಮೇಲೆ ಮಲ್ಕು ಅಂತ ಹೇಳ್ತೀನಿ, ಅವನಿಗೆ ಬೈಯಲ್ಲ ನಾನು. ನಿಜವಾಗ್ಲೂ ಗಿಲ್ಲಿ ತುಂಬಾ ಒಳ್ಳೆ ಹುಡುಗ, ಅವನ್ನ ಚೆನ್ನಾಗಿ ನೋಡ್ಕೊತೀನಪ್ಪ. ಆಮೇಲೆ ಮನೆಗ್ ಬಾ ನೀನ್ ವಿಚಾರಿಸ್ಕೊತೀನಿ, ಮನೆಗ್ ಬಾ, ಮಟನ್ ಮಾಡ್ತೀನಿ, ಮನೆಗ್ ಬಾ ಅಂತ ಎದುರಿಸಲ್ಲ ಅವನಿಗೆ. ಗಿಲ್ಲಿನ ಎದುರಿಸಲ್ಲ, ಕೋಪ ಮಾಡ್ಕೊಳಲ್ಲ. ಗಿಲ್ಲಿ ನಾನು ಪ್ರಾಣ ಸ್ನೇಹಿತರಪ್ಪ. ಥ್ಯಾಂಕ್ ಯು, ಧನ್ಯವಾದಗಳು. ಆಮೇಲೆ ಎಲ್ಲ ಪ್ರೋಟೀನ್ ತಗೊಳ್ಳಿ. ಏನ್ ನಟರಾಜ? ನಟರಾಜ ಹೌದು, ನೀನ್ ತಮಾಷೆ ಮಾಡ್ತಾ ಇದ್ರೇನೆ ಚೆನ್ನಾಗಿರೋದು. ಹೇಳ್ತಾ ಇದ್ರು
ಒಬ್ರು VIP ಅವ್ರೆ ಅವ್ರನ್ನೇನಾರು ಕರ್ಸ್ಬಿಟ್ರೆ ಅದು ಸುಲಭವಾಗಿ ಬರಲ್ಲ. ಕರ್ಸ್ಬಿಟ್ರೆ ಖುಷಿ ಆಗ್ಬಿಡ್ತು ಅಂತ ನೆನ್ನೆ ತಾನೇ ಹೇಳ್ತೇವೆ. ನೀನ್ ನೋಡಕ್ಕೇನೆ ಬರ್ಬೇಕಲ್ಲ ಗಿಲ್ಲಿ ನಾನು. ಅಯ್ಯೋ ಇರೋದೊಂದು ಹೃದಯ ಎಷ್ಟು ಅಂತ ಯಾರು ನೋಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳಲ್ಲ. ನಮ್ ನಟರಾಜು ನೋಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ತಾರೆ. ಅಲ್ಲ ಧ್ರುವ, ಎಲ್ರು ಪೇರೆಂಟ್ಸ್ ಇದಾರಮ್ಮ, ಅವ್ರವ್ರ ಮಕ್ಕಳನ್ನ ಜಾಸ್ತಿ ನೋಡೋದ್ಕಿಂತ ಇವನ್ನೇ ನೋಡಕ್ಕೆ ಬಂದಿರೋದು ಅಲ್ವಾ? ಬಂದವರೆಲ್ಲ ಅದೇ ಹೇಳ್ತಿದ್ದಾರೆ. ಗಿಲ್ಲಿನ ಎಲ್ಲ ಬಂದು ಕೂರ್ಸ್ಕೊಂಡು ಕಾವ್ಯ ಅವ್ರ ಅಪ್ಪ ಅಮ್ಮ ಬಂದು